ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಸ್ ಕೆಮಿಸ್ಟ್ರಿ. ಸೊ ಕೆಇ ಅವರ ಸಿಇಟಿ ಮತ್ತೆ ನೀಟಿಗೆ ಸಂಬಂಧಪಟ್ಟಂತಹ ಫೈನಲ್ ರಿಸಲ್ಟ್ ಕೆಇ ವೆಬ್ಸೈಟ್ನಲ್ಲಿ ಈಗ ತಾನೇ ಅನೌನ್ಸ್ ಆಗಿದೆ. ಬಟ್ ಆಸ್ ಯೂಶುವಲ್ ಕೆಇ ಅವರ ಸರ್ವರ್ ಏನಿತ್ತು, ಸೊ ಅದರ ಪ್ರಕಾರ ಸರ್ವರ್ ನಿಮ್ಮೆಲ್ಲರ ಪ್ರೆಷರ್ ಅನ್ನ ಹ್ಯಾಂಡಲ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕಾಗಿ ದಿಸ್ ಪೇಜ್ ಇಸಂಟ್ ವರ್ಕಿಂಗ್ ಅಂತ ಬರ್ತಿರಬಹುದು, ಅಥವಾ ಈ ವಿಡಿಯೋವನ್ನ ನೋಡುವಂತ ಸಮಯದಲ್ಲಿ ನಿಮಗೆ ನಿಮ್ಮ ರಿಸಲ್ಟ್ ಕೂಡ ಕಾಣಿಸಬಹುದು. ಬಟ್ ಒಟ್ನಲ್ಲಿ ಈಗ ತಾನೇ ಫೈನಲ್ ರಿಸಲ್ಟ್ ಅನೌನ್ಸ್ ಆಗಿದೆ ಅನ್ನೋದು ಗೊತ್ತಿರ್ಲಿ, ಅದರ ಒಂದು ಅಪ್ಡೇಟ್ ನಿಮಗಾಗಿ. ಎರಡನೇದಾಗಿ ಫೈನಲ್ ರಿಸಲ್ಟ್ ಜೊತೆಗೆ ಏನ್ ಮಾಡಿದಾರ ಅಂತಂದ್ರೆ, ಯಾವ ಕೋರ್ಸಸ್ ಗಳು ಅಲಾಟ್ ಆದಂತ ವಿದ್ಯಾರ್ಥಿಗಳು ಯಾವ್ಯಾವಾಗ ಚಾಯ್ಸಸ್ ಗಳನ್ನ ಎಂಟ್ರಿ ಮಾಡಬೇಕು, ಯಾವಾಗ ಫೀಸ್ ಪೇಮೆಂಟ್ ಮಾಡಿ ಯಾವಾಗ ಅಡ್ಮಿಷನ್ ತಗೊಳ್ಬೇಕು ಅನ್ನೋ ಒಂದು ಶೆಡ್ಯೂಲ್ ಅನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಅದನ್ನ ನಾನು ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಬೇರೆ ಬೇರೆ ಕೋರ್ಸಸ್ ಗಳಿಗೆ, ಮೊದಲನೇದಾಗಿ ನಾನು ಇಂಜಿನಿಯರಿಂಗ್ ಸೀಟ್ಗಳಿಗೆ ಹೇಳ್ತೀನಿ. ಯಾರ್ಯಾರಿಗೆ ಪ್ಯೂರ್ಲಿ ಇಂಜಿನಿಯರಿಂಗ್ ಸೀಟ್ ಅಲಾಟ್ ಆಗಿದೆ ಅವರು ಇವತ್ತಿನಿಂದಾನೇ ನೀವು ಚಾಯ್ಸಸ್ ಗಳನ್ನ ಎಂಟ್ರಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬಹುದು. ಇವತ್ತಿನಿಂದ ಚಾಯ್ಸಸ್ ಎಂಟ್ರಿ ಸ್ಟಾರ್ಟ್ ಮಾಡಿದ್ರೆ 9ನೇ ತಾರೀಕಿನ ತನಕ ಚಾಯ್ಸ್ ಎಂಟ್ರಿ ಮಾಡಬಹುದು. ಅದರ ಜೊತೆಗೆ ನೀವು ಚಾಯ್ಸಸ್ ಗಳನ್ನ ಎಂಟ್ರಿ 8ನೇ ತಾರೀಕು ತನಕ ಮಾಡ್ಕೊಳ್ಬಹುದು ಚಾಯ್ಸ್ ಎಂಟ್ರಿಯನ್ನ. ಅದಾದ ಮೇಲೆ ಚಾಯ್ಸ್ 1 ಅನ್ನ ಸೆಲೆಕ್ಟ್ ಮಾಡುವಂತ ವಿದ್ಯಾರ್ಥಿಗಳು ಮಾತ್ರ ಫೀಸ್ ಪೇಮೆಂಟ್ ಮಾಡಬೇಕು. ಅದಕ್ಕೆ 2ನೇ ತಾರೀಕು, ಇವತ್ತಿನಿಂದಲೇ 8ನೇ ತಾರೀಕು ತನಕ ಟೈಮ್ ಅನ್ನು ಕೊಟ್ಟಿದ್ದಾರೆ. ಅದಾದ್ಮೇಲೆ ಕನ್ಫರ್ಮೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು. ಕನ್ಫರ್ಮೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೂ 8ನೇ ತಾರೀಕು ಮಧ್ಯಾಹ್ನ 3 ಗಂಟೆ ತನಕ ಟೈಮ್ ಅನ್ನು ಕೊಟ್ಟಿದ್ದಾರೆ. ಅದಾದ್ಮೇಲೆ ಕಾಲೇಜಿಗೆ ಹೋಗಿ ಅಡ್ಮಿಷನ್ ನ ತೆಗೆದುಕೊಳ್ಳೋದಕ್ಕೆ 9ನೇ ತಾರೀಕು ಸಂಜೆ 6 ಗಂಟೆಯ ತನಕ ಟೈಮ್ ಅನ್ನ ಕೊಟ್ಟಿರುವಂತದ್ದು. ಎರಡನೇದಾಗಿ ವೆಟರ್ನರಿ, ಬಿ ಫಾರ್ಮಾ, ಫಾರ್ಮಾ ಡಿ, ಅಗ್ರಿಕಲ್ಚರ್ ರಿಲೇಟೆಡ್ ಕೋರ್ಸಸ್ ಗಳು ಅಲಾಟ್ ಆದವರಿಗೆ 4ನೇ ತಾರೀಕಿನಿಂದ ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಇವತ್ತು ನಾಳೆನೂ ಇಲ್ಲ, 4ನೇ ತಾರೀಕಿನಿಂದ ಸ್ಟಾರ್ಟ್ ಆಗ್ತದ. ಚಾಯ್ಸ್ 1 ಅನ್ನ ತೆಗೆದುಕೊಂಡವರು ಫೀಸ್ ಅನ್ನ ಪೇಮೆಂಟ್ ಮಾಡಿ ಕನ್ಫರ್ಮೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದು 8ನೇ ತಾರೀಕಿನವರೆಗೆ. ಅಡ್ಮಿಷನ್ 9ನೇ ತಾರೀಕು ಸಂಜೆ 6 ಗಂಟೆ ಒಳಗಾಗಿ ಮಾಡ್ಕೋಬೇಕು. ಇನ್ನು ಯೋಗ, ನ್ಯಾಚುರೋಪತಿ, ಬಿಪಿಟಿ, ಬಿಪಿಯು, ಅಲೈಡ್ ಹೆಲ್ತ್ ಸೈನ್ಸ್, ಆರ್ಕಿಟೆಕ್ಚರ್ ಅಲಾಟ್ ಆದವರು 5ನೇ ತಾರೀಕಿನಿಂದ ನಿಮ್ಮ ಪ್ರೊಸೀಜರ್ ಸ್ಟಾರ್ಟ್ ಆಗ್ತದ ಚಾಯ್ಸ್ ಎಂಟ್ರಿ ಮಾಡೋದು. ಅದಾದ್ಮೇಲೆ ಫೀಸ್ ಅನ್ನ ಪೇಮೆಂಟ್ ಮಾಡಬೇಕು. ಚಾಯ್ಸ್ 1 ತೆಗೆದುಕೊಂಡವರು ಮಾತ್ರ ಫೀಸ್ ಅನ್ನ ಪೇಮೆಂಟ್ ಮಾಡಿ 12ನೇ ತಾರೀಕು ಸಂಜೆ 6 ಗಂಟೆ ಒಳಗಾಗಿ ನೀವು ಅಡ್ಮಿಷನ್ ಕಂಪ್ಲೀಟ್ ಮಾಡಬಹುದು. ಇನ್ನು ಬಿ ಎಸ್ ಸಿ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ 6ನೇ ತಾರೀಕಿನಿಂದ ನಿಮ್ಮ ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಚಾಯ್ಸ್ 1 ತೆಗೆದುಕೊಂಡಂತ ವಿದ್ಯಾರ್ಥಿಗಳಿಗೆ ಕನ್ಫರ್ಮೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದು, ಫೀಸ್ ಪೇಮೆಂಟ್ ಮಾಡೋದು, ಇವೆಲ್ಲವೂ ಕೂಡ 11ನೇ ತಾರೀಕಿನ ತನಕ ಟೈಮ್ ಇದೆ. ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ 12ನೇ ತಾರೀಕು ಸಂಜೆ 6 ಗಂಟೆ ತನಕ ಟೈಮ್ ಅನ್ನು ಕೊಟ್ಟಿದ್ದಾರೆ. ಇನ್ನು ಬಹಳ ಇಂಪಾರ್ಟೆಂಟ್, MBBS, BDS, BHMS ಇನ್ನು ನೆಕ್ಸ್ಟ್ ರೌಂಡ್ ಅಲ್ಲಿ ಬರುತ್ತೆ ಅಲ್ವಾ. ಇವು 3 ವಿದ್ಯಾರ್ಥಿಗಳು MBBS, BDS ಮತ್ತೆ BHMS 7ನೇ ತಾರೀಕಿನಿಂದ ನಿಮ್ಮ ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಇವತ್ತು 2ನೇ ತಾರೀಕಿನಲ್ವಾ. 3, 4, 5, 6 ಇವು 4 ದಿವಸ ನೀವು ಕೆಇಯಲ್ಲಿ ಏನೂ ಪ್ರೊಸೀಜರ್ ನ ಮಾಡುವಂತ ಅವಶ್ಯಕತೆ ಇಲ್ಲ, ರೈಟ್. MCC ಅವರ ರಿಸಲ್ಟ್ ಅವರು ಹೇಳಿದ ಪ್ರಕಾರ ಎಕ್ಸ್ಟೆಂಡ್ ಆಗಿಲ್ಲ ಅಂದ್ರೆ 6ನೇ ತಾರೀಕು ರಿಸಲ್ಟ್ ಅನೌನ್ಸ್ ಆಗ್ತದೆ. ಆ ಕಾರಣಕ್ಕೆ ನಿನ್ನೆ ಪ್ರಸನ್ನ ಸರ್ ಅವರು ಹೇಳಿರೋ ಹಾಗೆ ಈ MBBS, BDS ಮತ್ತೆ BHMS ವಿದ್ಯಾರ್ಥಿಗಳಿಗೆ 7ನೇ ತಾರೀಕು ಬೆಳಗ್ಗೆ 11 ಗಂಟೆಯಿಂದ 11ನೇ ತಾರೀಕಿನವರೆಗೆ ಟೈಮ್ ಅನ್ನು ಕೊಟ್ಟಿದ್ದಾರೆ. ಮಧ್ಯಾಹ್ನ 1 ಗಂಟೆವರೆಗೆ ನಿಮಗೆ ಚಾಯ್ಸ್ ಎಂಟ್ರಿಯನ್ನ ಮಾಡಿ ಚಾಯ್ಸ್ 1 ಮತ್ತೆ ಚಾಯ್ಸ್ 2 ತೆಗೆದುಕೊಂಡಂತ ವಿದ್ಯಾರ್ಥಿಗಳು ಫೀಸ್ ಅನ್ನ ಪೇಮೆಂಟ್ ಮಾಡೋದಕ್ಕೆ. ಮೇಲಿನ ಎಲ್ಲಾ ಕೋರ್ಸಸ್ಗಳು ಚಾಯ್ಸ್ 1 ತೆಗೆದುಕೊಂಡವರು ಮಾತ್ರ ಫೀಸ್ ಅನ್ನು ಪೇಮೆಂಟ್ ಮಾಡ್ತಾರೆ. ಬಟ್ ಫಿಫ್ತ್ ಪಾಯಿಂಟ್ ಏನ್ ಕಾಣಿಸ್ತಾ ಇದೆ ನಿಮಗೆ, ಇದು ಚಾಯ್ಸ್ 2 ತೆಗೆದುಕೊಂಡಂತ ವಿದ್ಯಾರ್ಥಿಗಳು ಕೂಡ ಫೀಸ್ ಅನ್ನ ಪೇಮೆಂಟ್ ಮಾಡಬೇಕು. ಚಾಯ್ಸ್ 1 ಮತ್ತೆ ಚಾಯ್ಸ್ 2 ತೆಗೆದುಕೊಂಡಂತ ವಿದ್ಯಾರ್ಥಿಗಳಿಗೆ ಫೀಸ್ ಅನ್ನ ಪೇಮೆಂಟ್ ಮಾಡೋದಕ್ಕೆ ಮಧ್ಯಾಹ್ನ 1 ಗಂಟೆ 11ನೇ ತಾರೀಕಿನವರೆಗೆ ಸಮಯವನ್ನ ಕೊಟ್ಟಿದ್ದಾರೆ. ಇದಾದ ಮೇಲೆ ನೀವು ಚಾಯ್ಸ್ 1 ತೆಗೆದುಕೊಂಡಂತ ವಿದ್ಯಾರ್ಥಿಗಳು ಕಾಲೇಜಿಗೆ ಹೋಗಿ ಅಡ್ಮಿಷನ್ ತಗೊಳ್ಳೋದಕ್ಕೆ 12ನೇ ತಾರೀಕು ಸಂಜೆ 6 ಗಂಟೆಯವರೆಗೆ ಟೈಮ್ ಅನ್ನ ಕೊಟ್ಟಿದ್ದಾರೆ. ಇನ್ ಬಿಟ್ವೀನ್ ನಿಮಗೆ ಸಂಡೇ ಬರ್ಬೋದು, ಸ್ಯಾಟರ್ಡೆ ಬರ್ಬೋದು, ಇದು ಯಾವುದೇ ಇದ್ರೂ ಕೂಡ ಎಲ್ಲಾ ಕಾಲೇಜಸ್ಗಳು ಶನಿವಾರ ಮತ್ತು ಭಾನುವಾರ ಮತ್ತೆ ಸಾರ್ವತ್ರಿಕ ರಜಾ ದಿನ ಏನಾದ್ರೂ ಇತ್ತಂದ್ರೆ ಅದನ್ನು ಕೂಡ ವರ್ಕಿಂಗ್ ಡೇ ಅಂತ ಕನ್ಸಿಡರ್ ಮಾಡಬೇಕು ಅಂತೇಳಿ ಕೆಇ ಅವರ ಕಡೆಯಿಂದ ಆರ್ಡರ್ ಬಂದಿರೋದು. ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ, ಚಿಂತೆ ಮಾಡಬೇಡಿ. MBBS, BDS, BHMS ಅಲಾಟ್ ಆದವರಿಗೆ 7ನೇ ತಾರೀಕಿನಿಂದ ಪ್ರೊಸೀಜರ್ ಸ್ಟಾರ್ಟ್ ಆಗ್ತದೆ. ಇಂಜಿನಿಯರಿಂಗ್ ಅಲಾಟ್ ಆದವರಿಗೆ ಇವತ್ತಿನಿಂದನೇ ಪ್ರೊಸೀಜರ್ ಮಾಡ್ಕೊಳ್ಬಹುದು. ಆದ್ರೂ ನನ್ನ ಒಂದು ಸಜೆಷನ್ ಇಷ್ಟೇ, ಮಂಡೇ ತನಕ ಏನು ಮಾಡೋದಕ್ಕೆ ಹೋಗ್ಬೇಡಿ.
ಇವತ್ತು ನಾಳೆ ಮನೆಯಲ್ಲಿ ಡಿಸ್ಕಸ್ ಮಾಡಿ ಯಾವ ಚಾಯ್ಸ್ ತಗೊಂಡ್ರೆ ಒಳ್ಳೇದು, ಚಾಯ್ಸ್ 1 ತಗೊಳ್ಳ, ಚಾಯ್ಸ್ 2 ತಗೊಳ್ಳ. ಸಿ, ನನ್ನ ಸಜೆಷನ್ ಇಷ್ಟೇ, ಯಾರಿಗೆ ಮೊದಲ ಕಾಲೇಜ್ ಅಲಾಟ್ ಆಗಿದೆ, ಫಸ್ಟ್ ಕಾಲೇಜ್ ಅಲಾಟ್ ಆಗಿದೆ, ನೀವು ಚಾಯ್ಸ್ 1 ತಗೊಳ್ಳಿ, ಅಡ್ಮಿಷನ್ ಮಾಡಿಸಿ. ಫಸ್ಟ್ ಕಾಲೇಜ್ ಬಿಟ್ಟು ಬೇರೆ ಯಾವುದೇ ಕಾಲೇಜ್ ಅಲಾಟ್ ಆದ್ರೂ ನನ್ನ ಸಜೆಷನ್ ಚಾಯ್ಸ್ 2 ತಗೊಂಡು ಇನ್ನೊಂದು ಚಾನ್ಸ್ ತಗೊಳ್ಳಿ. ಯಾಕೆ ಅಂದ್ರೆ ಯಾವಾಗ್ಲೂ ನಾನು ಹೇಳ್ತೀನಿ, ನಿಮಗೇನಾದ್ರೂ 0.01% ಪಾಸಿಬಿಲಿಟಿ ಇದೆ ಅಂತ ಅಂದ್ರೂ ಕೂಡ ಚಾನ್ಸ್ ಅನ್ನ ತಗೊಳ್ಳೋದ್ರಲ್ಲಿ ಯಾವುದೇ ಲಾಸ್ ಇಲ್ಲ. ನೀವು ಚಾಯ್ಸ್ 2 ಅನ್ನ ತೆಗೆದುಕೊಂಡಂತ ಮಾತ್ರಕ್ಕೆ ನಿಮ್ಮ ಕಾಲೇಜ್ ಬೇರೆಯವ್ರಿಗೆ ಹೋಗ್ಬಿಡ್ತದ, ಕಾಲೇಜ್ದವರು ನಿಮ್ ಸೀಟ್ ಅನ್ನ ಬೇರೆಯವ್ರಿಗೆ ಕೊಟ್ಕೊಂಡ್ ಬಿಡ್ತಾರೆ, ಯಾವುದು ಇರೋದಿಲ್ಲ. ಓಕೆ, ಸೊ ಹಾಗೇನು ಇರೋದಿಲ್ಲ. ಪ್ರೊಸೀಜರ್ ಎಲ್ಲವೂ ಕೂಡ ನ್ಯಾಯಯುತವಾಗಿ ಮೆರಿಟ್ ಪ್ರಕಾರ ನಿಮ್ಮ ಪ್ರಿಯಾರಿಟಿ ಪ್ರಕಾರನೇ ಅಲಾಟ್ ಆಗುತ್ತೆ. ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಸೊ ಚಾಯ್ಸ್ ಅನ್ನ ತಗೊಳ್ಳೋದಕ್ಕಿಂತ ಮುಂಚೆ ನಾಳೆ ಸಂಜೆವರೆಗೆ ಥಿಂಕ್ ಮಾಡಿ, ಮಂಡೇ ಇಂದ ಚಾಯ್ಸ್ ಅನ್ನ ಸ್ಟಾರ್ಟ್ ಮಾಡಿ. ಓಕೆ, ಟೈಮ್ ಇದೆ ಬೇಕಾದಷ್ಟು. ಡೋಂಟ್ ವರಿ ಅಬೌಟ್ ಆಲ್ ದೋಸ್ ಥಿಂಗ್ಸ್. ಸೊ ಒಂದ್ಸರಿ ಚಾಯ್ಸ್ 1 ಮತ್ತೆ ಚಾಯ್ಸ್ 2 ತಗೊಂಡ ಮೇಲೆ ನೀವು ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋದು ಗೊತ್ತಿರಲಿ. ಆ ಕಾರಣಕ್ಕೆ ಥಿಂಕ್ ಮಾಡಿ ಡಿಸಿಷನ್ ತಗೊಳ್ಳಿ. ಸೊ ನಿನ್ನೆ ಕೆಇ ಅವರು ಕೂಡ ಹೇಳಿದ್ದಾರೆ, 10 ಸಾರಿ ಯೋಚನೆ ಮಾಡಿ ಡಿಸಿಷನ್ ತಗೊಳ್ಳಿ. ಚಾಯ್ಸ್ 3 ಚಾಯ್ಸ್ 4 ತಗೊಂಡವ್ರಿಗೆ ಮತ್ತೆ ಚೇಂಜಸ್ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ, ಆದ್ರೆ ಚಾಯ್ಸ್ 1 ಚಾಯ್ಸ್ 2 ದವರಿಗೆ ಅವಕಾಶ ಕೊಡೋದಿಲ್ಲ. ಸೊ ಬೇರೆ ಬೇರೆ ಕೋರ್ಸಸ್ ಗಳಿಗೆ ಬೇರೆ ಬೇರೆ ದಿವಸ ಇದೆ. ಇಂಜಿನಿಯರಿಂಗ್ 2ನೇ ತಾರೀಕು ಇವತ್ತಿನಿಂದನೇ ಪ್ರೊಸೀಜರ್ ಮಾಡ್ಕೊಳ್ಬಹುದು. ವೆಟರ್ನರಿ, ಬಿ ಫಾರ್ಮಾ, ಫಾರ್ಮಾಡಿ, ಅಗ್ರಿಕಲ್ಚರ್ ರಿಲೇಟೆಡ್ ಕೋರ್ಸಸ್ ಗಳಿಗೆ 4ನೇ ತಾರೀಕು, ಯೋಗ, ನ್ಯಾಚುರೋಪತಿ, ಬಿಪಿಟಿ, ಬಿಪಿಒ, ಅಲೈಡ್ ಹೆಲ್ತ್ ಸೈನ್ಸ್, ಆರ್ಕಿಟೆಕ್ಚರ್ ಗೆ 5th, BSc ನರ್ಸಿಂಗ್ ಅವರಿಗೆ 6th, ಮತ್ತೆ ವೈದ್ಯಕೀಯ, ದಂತ ವೈದ್ಯಕೀಯ, ಹೋಮಿಯೋಪತಿ ಅವರಿಗೆ 7th ಇಂದ ಪ್ರೊಸೀಜರ್ ಸ್ಟಾರ್ಟ್ ಆಗ್ತದ. ಅಲ್ಲಿಯವರೆಗೆ ಯಾವುದೇ ಚಿಂತೆ ಬೇಡ. ಸೊ ಇದು ನಿಮಗೋಸ್ಕರ. ಈಗ ಒಂದ್ಸರಿ ನೋಡ್ಬೇಡ ಅಂತ ಕೆಇಎ ವೆಬ್ಸೈಟ್ ಏನಾದ್ರು ಚಾಲು ಆಗಿದೆಯಾ, ಓಪನ್ ಆಗಿದೆಯಾ ಅಂತೇಳಿ. ಬಟ್ ಕೆಇಎ ವೆಬ್ಸೈಟ್ ಓಪನ್ ಆಗ್ತಾ ಇಲ್ಲ. ಸೊ ಓಪನ್ ಆದ ತಕ್ಷಣ ನೀವು ಫಸ್ಟ್ ಲಿಂಕ್ ಅನ್ನು ಕೊಟ್ಟಿರ್ತಾರೆ, ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿ ನಿಮ್ಮ ಫೈನಲ್ ರಿಸಲ್ಟ್ ಅನ್ನು ನೀವು ನೋಡಿಕೊಳ್ಳಬಹುದು. ಸೊ ಇದಿಷ್ಟು ಇವತ್ತಿನ ಒಂದು ಇನ್ಫಾರ್ಮೇಶನ್. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.